ಬಳ್ಳಾರಿಯ ರಕ್ತ ರಾಜಕೀಯಕ್ಕೆ ಒಬ್ಬ ಅಮಾಯಕನ ಜೀವ ಹೋಗಿದೆ. ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ಸಂಘರ್ಷದಲ್ಲಿ ರಾಜಶೇಖರ್ ಎಂಬ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿರುವುದು. ಆಗಿನಿಂದ ಈ ಕ್ಷಣದವರೆಗೂ ಇದೇ ರೀತಿಯ ಸಂಘರ್ಷ ಘರ್ಷಣೆ ಮುಂದುವರಿತಾನೆ ಇದೆ. ಏನೆಲ್ಲ ಆಗಿದೆ ಬನ್ನಿ ನೋಡಿ. ಬಳ್ಳಾರಿ ಶೂಟೌಟ್ನಲ್ಲಿ ರಣರಣ ರಾಜಕೀಯ ದಗದಗಿಸ್ತಾ ಇದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ, ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ನಡುವೆ ವಾಗ್ಯುದ್ಧವೇ ನಡೆಯುತ್ತಿವೆ. ಒಂದೊಂದು ಮಾತುಗಳು ಸಿಡಿಗುಂಡುಗಳಂತೆ ಅಪ್ಪಳಿಸುತ್ತಿವೆ. ಕುಡುಕ ಯಾರು, ಡ್ರಗ್ ಅಡಿಕ್ಟ್ ಯಾರು? ನಾವು ಹೋಗಿದ್ದು ಏನ್ ನಡೆದಿದೆ ಅಂತ ಸಿಚುವೇಶನ್ ನೋಡಕ್ಕೆ. ಅಲ್ಲಿ ಇವರು ದುರುದ್ದೇಶ ಇಟ್ಟುಕೊಂಡು ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಾವೇನೋ ಒಂದು ಮಾಡಬೇಕು, ಮುಗಿಸ್ಬೇಕಂತ ಒಂದು ದೊಡ್ಡ ದಾಂಧಲೆ ಮಾಡಿ ಆ ಕಾರ್ಯಕ್ರಮವನ್ನು ನಿಂದಿರ್ಸ್ಬೇಕಂತೇಳಿ ಇವ್ರು ಏನ್ ದುರುದ್ದೇಶವನ್ನು ಇಟ್ಕೊಂಡಿದ್ರು. ಆ ದುರುದ್ದೇಶದಲ್ಲಿ ಇವತ್ತು ಎಷ್ಟು ಜನಕ್ಕೆ ಇವರು ತೊಂದರೆ ಮಾಡಿದಾರೆ ಅಂತ ಹೇಳಿ ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತಾರೆ. ಅವ್ರು ನನ್ನ ಬಗ್ಗೆ ಹೇಳ್ತಿದ್ದಾರೆ, ಭರತ್ ರೆಡ್ಡಿ ಗೂಂಡ. ನೋಡಮ್ಮ, ಅವನು ಕುಡುಕ, ಡ್ರಗ್ ಅಡಿಕ್ಟೆಡ್. ಅವನು ರೌಡಿಗಳನ್ನ 40-50 ಮಂದಿ ಮನೆ ಮೇಲೆ ಕಳಿಸಿದ್ರಾಗ ತಾವೊಬ್ಬ ಹೆಣ್ಮಗಳಾಗಿ ನೀವು ನಿಮ್ಮ ಮನೆಯಲ್ಲಿದ್ದಾಗ, ನಿಮ್ಮ ಮಕ್ಕಳ ಜೊತೆಯಲ್ಲಿದ್ದಾಗ ಯಾರಾದ್ರೂ ರೌಡಿಗಳು 40-50 ಮಂದಿ ನಿಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ರೆ ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ನಿಮ್ಮ ಮನೆಯವರು ಏನ್ ಮಾಡ್ತಾರೆ ಸ್ಮಿತಾ? ಸುಮ್ಮನೆ ಮನೆಗೆ ಬಾಗ್ಲೇಕೊಂಡು ಕೊಡ್ತೀರಾ? ಬಳ್ಳಾರಿ ಗಲಾಟೆಗೆ ಕಾರಣ ಯಾರು? ಇಲ್ಲ, ಭರತ್ ರೆಡ್ಡಿ ನಮ್ಮನ್ನ ಸಾಯಿಸಾಕ್ ಬಂದಿದ್ದ. ಭರತ್ ರೆಡ್ಡಿ ಈ ರೀತಿಯಲ್ಲಿ ಮಾಡ್ದ. ಭರತ್ ರೆಡ್ಡಿ ಬಂದಿದ್ದು 8:30-9 ಗಂಟೆಗೆ. ಸತೀಶ್ ರೆಡ್ಡಿ ಅವ್ರನ್ನ ಕಲ್ಲು ಹಾಕಿ ಯಾಕೆ 4:30-5 ಗಂಟೆಗೆ ಅವ್ರಿಗೆ ತಲೆ ಹೊಡೆದು ಹಾಕಿದ್ರು. ಅಷ್ಟಕ್ ಮುಂಚೆ ನಮ್ಮ 2:30-3 ಗಂಟೆಗೆ ಲೋಕೇಶನ ಹುಡುಗನ್ಗೆ ಫೋನ್ ಮಾಡಿ ನನ್ನ ಮನೆ ಮುಂದೆ ಬ್ಯಾನರ್ ಹಾಕ್ಬಾರ್ದು ಅಂತ ಹೇಳಿ ಖುದ್ದು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ. ಎಲ್ಲ ವಿಜುವಲ್ಸ್ ನಿಮ್ ಕಣ್ಮುಂದೆ ಇದೆ. ಯಾರು ನಾವು ನಮ್ಮ ಮನೆ ಒಳಗಡೆ ಇದ್ದೀವಿ, ಯಾರು ನಮ್ಮ ಮನೆ ಹತ್ರ ಬಂದ್ರು, ಯಾರು ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ರು, ಯಾರು ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿದ್ರು, ಯಾರು ಫೈರಿಂಗ್ ಮಾಡಿದ್ರು, ಮತ್ತೆ ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿ ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿ, ನಾನು ಕಾರ್ ಇಳಿದ ತಕ್ಷಣ ನನ್ನ ಮೇಲೆ ಫೈರಿಂಗ್ ಮಾಡಿ, ನಮ್ಮ ಕಚೇರಿಗಳ ಮೇಲೆ ಫೈರಿಂಗ್ ಮಾಡಿ ಕಲ್ತೂರಾಟ ಮಾಡಿದ್ದು. ಸುಮಾರು ಒಂದು ಒಳ್ಳೆ ಪ್ರಿಪೇರ್ಡ್ ಆಗಿ ಬ್ಯಾನರ್ ನೆಪದಲ್ಲಿ ಬಂದು ಜಗಳ ತಕ್ಕೊಂಡು ಇಡೀ ನಗರದಲ್ಲಿ ಎಲ್ಲರನ್ನ ಭಯಭ್ರಾಂತರನ್ನಾಗಿ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಿದ್ದವರು ಅವರು. ಭಸ್ಮ ಮಾಡೋಕೆ ಮುಂದಾಗಿದ್ದು ಯಾರು? ಇಲ್ಲಿ ನಮ್ಮ ಹುಡುಗ ತೀರ್ಕೊಂಡು ಹೋಗಿದ್ದಾನೆ ನೋಡಿ. ಅವ್ರ ವಯಸ್ಸು 65, ನನ್ನ ವಯಸ್ಸು 34. ಅವ್ರಿಗೆ ಪೇಷನ್ಸ್ ಇಲ್ಲ. ಪೇಷನ್ಸ್ ಇಲ್ದಂಗೆ ದಾಂಧಲೆ ಮಾಡ್ಬೇಕಂತ ಬಂದಿದ್ದಾರೆ. ಅವರಂತ ಬುದ್ಧಿ ನನಗಿದ್ದಿದ್ರೆ ಇವತ್ತು ಬಳ್ಳಾರಿ ಭಸ್ಮ ಆಗ್ತಿತ್ತು. ಅಂತ ಬುದ್ಧಿ ನನಗೆ ದೇವರು ಕೊಟ್ಟಿಲ್ಲ. ಬಳ್ಳಾರಿ ಶಾಂತಿಯುತವಾಗಿರ್ಬೇಕಂತ ನಾನು ಹೇಳಿದ್ದು. ಫುಲ್ ಸ್ಟೇಟ್ಮೆಂಟ್ ದಯಮಾಡಿ ತರಿಸ್ಕೊಂಡು ಜನಕ್ಕೆ ಒಂದ್ಸರ್ ತೋರಿಸಿ. ಏನ್ ಜನಾರ್ದನ್ ರೆಡ್ಡಿ ಮನೆ ಸುಡ್ತೀನಿ ಅಂತ ಹೇಳಿದ್ದಾನೆ, ಏನ್ ನಾನು ತಾಳ್ಮೆ ಕಳ್ಕೊಂಡ್ರೆ ಬಳ್ಳಾರಿ ಭಸ್ಮ ಆಗುತ್ತೆ ಅಂತ ಹೇಳಿದ್ದಾನೆ. ಜನಾರ್ದನ್ ರೆಡ್ಡಿನ ಸಾಯಿಸೋದಕ್ಕೆ 1000 ಮಾರ್ಗಗಳು ನನಗೆ ಗೊತ್ತು ಅಂತ ಏನು ಹೇಳಿದ್ದಾನೆ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಫಸ್ಟ್ FIR ಮಾಡಿ ಆ ದ್ವೇಷ ಭಾಷಣದ ಒಂದು ಕಾನೂನಿನಲ್ಲಿ ಅವನ್ನ ಅರೆಸ್ಟ್. ಕ್ರಿಮಿನಲ್ ಹಿನ್ನೆಲೆ ಇರೋದು ಯಾರಿಗೆ? ಅವ್ರು ಯಾವಾಗ್ಲೂ ಮ್ಯಾನಿಪುಲೇಷನ್ ಮಾಡ್ಕೊಂಡೆ ಬಂದಂತವ್ರು. ಅವರು ಇಷ್ಟಕ್ಕೆ ಮುಂಚೆ ಬೇರೆ ಬೇರೆ ಶಾಸಕರಿದ್ದಾಗ, ಅನಿಲ್ ಲಾಡ್ ಇದ್ದಾಗ, ಅನಿಲ್ ಲಾಡ್ ಮನೆಗೆ ಹೋಗಿ ಇದೇ ರಾಮುಲು ಪೆಟ್ರೋಲ್ ಹಾಕಿ ಮನೆಯೆಲ್ಲ ಸುಡ್ತಾನೆ, ಗಾಡಿ ಭಸ್ಮ ಮಾಡ್ಬಿಡ್ತಾನೆ ಅನಿಲ್ ಲಾಡ್. ಅಷ್ಟಕ್ಕೆ ಮುಂಚೆ ಬೇರೆ ಶಾಸಕರಿದ್ದಾಗ ಅವ್ರ ಮನೆಗಳಿಗೆ, ಬೇರೆಯವರು ಲೀಡರ್ಗಳಿದ್ದಾಗ ಅವ್ರ ಮನೆಗಳಿಗೆ ಹೋಗಿ ಇವರೆಲ್ಲ ದಾಂಧಲೆವನ್ನು ಮಾಡಿ ಏನೇನು ಕ್ರಿಯೇಟ್ ಮಾಡಬೇಕು ಮಾಡ್ತಾರೆ. ಮೊನ್ನೆ ಇವೆಲ್ಲ ನೋಡ್ಕೊಂಡು ಇದೇ ರೀತಿಯಲ್ಲಿ ಭರತ್ ರೆಡ್ಡಿ ಹತ್ರ ಕೂಡ ನಾವು ಬಿಹೇವ್ ಮಾಡಬಹುದು ಅಂತ ಇಂಟೆನ್ಷನ್ ಅವ್ರು ಇರ್ಬೋದು. ನಾನು ಮನೆ ಸುಟ್ಬಿಡ್ತೀನಿ ಅಂತ ಹೇಳಿದ್ದವನು ಕ್ರಿಮಿನಲ್ ಅಲ್ದಂಗೆ ಇನ್ನೇನಾಗ್ತಾರೆ ಸ್ಮಿತಾ ಅವ್ರೆ? ನಾನು ತಾಳ್ಮೆ ಕಳ್ಕೊಂಡ್ರೆ ಬಳ್ಳಾರಿನೇ ಭಸ್ಮ ಆಗ್ಬಿಡುತ್ತೆ ಅಂತ ಹೇಳ್ತಾ ಇರುವಂತವನು ಕ್ರಿಮಿನಲ್ ಅಲ್ದೆ ಇನ್ನೇನಾಗ್ತಾನೆ ಅವನು? ಯಾವ ಕೇಸಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವ ಕೇಸು ಅದಕ್ಕೆ ಸಂಬಂಧಪಟ್ಟ ಕಾನೂನು ಅನ್ನೋದು ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಅನಾವಶ್ಯಕವಾಗಿ ಅವನು ಮಾಡಿರೋ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಅವನಿಗೆ ಆಗ್ತಾ ಇಲ್ಲ. ನಾವು ನಿನ್ನೆ ಮನೆ ಸುಡ್ತೀನಿ ಅಂತ ಹೇಳ್ತಾನೆ, ಬಳ್ಳಾರಿ ಭಸ್ಮ ಮಾಡ್ತೀನಿ ಅಂತ ಹೇಳ್ತಾನೆ, ನಾನು ಅವನ ಕತೆ ನೋಡ್ತೀನಿ ಅಂತ ಹೇಳ್ತಾನೆ. ಅವ್ರನ್ನ ಸಾಯಿಸಬೇಕು ಅಂದ್ರೆ 1000 ಮಾರ್ಗಗಳಿದೆ ಅಂತೇಳಿ ಮೀಡಿಯಾದಲ್ಲಿ ಕಂಪ್ಲೀಟ್ ಕುಡಿದ ಅಮಲಲ್ಲಿ ಅವ್ನು ನೋಡಿ, ನೀವು ಟಿವಿಗಳಲ್ಲಿ ನಿನ್ನೆ ಮಾತಾಡಿದ್ರಲ್ಲಿ ಕಣ್ಣು ಮುಚ್ಕೊಂಡ್ಬಿಡ್ತಾ ಇದ್ದಾನೆ. ಫುಲ್ ಕುಡಿದು ಕಂಪ್ಲೀಟ್ ಅವನೇ ಡ್ರಗ್ ಅಡಿಕ್ಟ್. ಕ್ರಿಮಿನಲ್ ಕೇಸ್ ಇರೋದು ಯಾರ ಮೇಲೆ? ಮೇಡಮ್, ನನಗೆ ನೋಡಿ, ನನ್ನ ಮೇಲೆ ಏನ್ ಕ್ರಿಮಿನಲ್ ಕೇಸಸ್ ಇಲ್ಲ. ಫಾಲ್ಸ್ ಕೇಸಸ್ ಏನ್ ಎಲೆಕ್ಷನ್ ಟೈಮಲ್ಲಿ 2-3 ಇವರೇ ಹಾಕ್ಸಿದ್ರು ಬೇರೆಯವ್ರ ಕಡೆ, ಅವು ಕೂಡ ಕೋರ್ಟ್ ಹೊಡೆದಾಕಿದೆ.
ನನ್ನ ಇತಿಹಾಸದಲ್ಲಿ ನನ್ನ ಮೇಲೆ ಒಂದು ಯಾರ ಹತ್ರ ಜಗಳಕ್ಕೆ ಹೋಗಿದ್ದ ಕೇಸು ಇಲ್ಲ. ಒಂದು ಕೇಸ್ ಏನ ನನ್ನ ಮೇಲೆ ನನ್ನ ಸ್ಕೂಲ್ ಲೈಫ್ ಇಂದ ಇವಾಗವರೆಗೆ ಜಗಳಕ್ಕೆ ಹೋಗಿದ್ದ ಭರತ್ ರೆಡ್ಡಿ ಅಂತ ಒಂದು ಕೇಸ್ ಕೂಡ ತೋರಿಸ್ಬಿಟ್ರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ. ನಿಮಗೆ ಮೀಡಿಯಾಗೆ RTI ಇದೆ. ನಾನು 40 ತಿಂಗಳು ಇಲ್ಲಿ ಮಂತ್ರಿಯಾಗಿದ್ದಾಗ, ನನ್ನ ಸಹೋದರ ಶ್ರೀರಾಮುಲು ಮಂತ್ರಿಗಳಾಗಿದ್ದಾಗ RTI ಆಕ್ಟ್ ಅಲ್ಲಿ ಇದೇ ದೊಡ್ಡ ದೊಡ್ಡ ಕುಟುಂಬಗಳು ಯಾರಾದರೂ ಕೂಡ ಏನೇ ಆದರೂ ಬಳ್ಳಾರಿಯಲ್ಲಿ ಶಾಂತಿ ಅಭಿವೃದ್ಧಿ ಇತ್ತ ಅಥವಾ ಈ ರೀತಿ ಘಟನೆಗಳು ನಡೆದಿತ್ತ ಅನ್ನೋದು ನೀವೇ RTI ಮೂಲಕ ತಿಳ್ಕೊಂಡು ಒಂದು ಸ್ಪೆಷಲ್ ಸ್ಟೋರಿ ಮಾಡಿ ಅವತ್ತು ನಾನು ಬಂದು ನಿಮಗೆ ನನ್ನ ಬಗ್ಗೆ ಏನಾದರೂ ಒಂದು ಸಣ್ಣ ಕಪ್ಪು ಚುಕ್ಕೆ ಇದ್ರೆ ಕೂಡ ನಾನು ಮಾತಾಡ್ತೀನಿ. ನೋಡಿದ್ರಲ್ಲ, ಬಳ್ಳಾರಿ ಬ್ಯಾಟಲ್ ನಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ವಾಗ್ಯುದ್ಯವನ್ನ. ಈ ಮಾತಿನ ಮಲ್ಲಯುದ್ಧ ಇನ್ನು ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕಾಗುತ್ತೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿಯ ರಕ್ತ ರಾಜಕೀಯಕ್ಕೆ ಒಬ್ಬ ಅಮಾಯಕನ ಜೀವ ಹೋಗಿದೆ. ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ಸಂಘರ್ಷದಲ್ಲಿ ರಾಜಶೇಖರ್ ಎಂಬ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿರೋದು. ಆಗಿನಿಂದ ಈ ಕ್ಷಣದವರೆಗೂ ಇದೇ ರೀತಿಯ ಸಂಘರ್ಷ, ಘರ್ಷಣೆ ಮುಂದುವರಿತಾನೆ ಇದೆ. ಏನೆಲ್ಲ ಆಗಿದೆ ಬನ್ನಿ ನೋಡಿ. ಬಳ್ಳಾರಿ ಶೂಟೌಟ್ನಲ್ಲಿ ರಣರಣ ರಾಜಕೀಯ ದಗದಗಿಸ್ತಾ ಇದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ, ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ನಡುವೆ ವಾಗ್ಯುದ್ಧವೇ ನಡೆಯುತ್ತಿವೆ. ಒಂದೊಂದು ಮಾತುಗಳು ಸಿಡಿಗುಂಡುಗಳಂತೆ ಅಪ್ಪಳಿಸುತ್ತಿವೆ. ಕುಡುಕ ಯಾರು, ಡ್ರಗ್ ಅಡಿಕ್ಟ್ ಯಾರು? ನಾವು ಹೋಗಿದ್ದು ಏನ್ ನಡೆದಿದೆ ಅಂತ ಸಿಚುವೇಶನ್ ನೋಡಕ್ಕೆ. ಅಲ್ಲಿ ಇವರು ದುರುದ್ದೇಶ ಇಟ್ಟುಕೊಂಡು ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಾವೇನೋ ಒಂದು ಮಾಡಬೇಕು, ಮುಗಿಸ್ಬೇಕಂತ ಒಂದು ದೊಡ್ಡ ದಾಂಧಲೆ ಮಾಡಿ ಆ ಕಾರ್ಯಕ್ರಮವನ್ನು ನಿಂದಿರ್ಸ್ಬೇಕಂತೇಳಿ ಇವ್ರು ಏನ್ ದುರುದ್ದೇಶವನ್ನು ಇಟ್ಕೊಂಡಿದ್ರು. ಆ ದುರುದ್ದೇಶದಲ್ಲಿ ಇವತ್ತು ಎಷ್ಟು ಜನಕ್ಕೆ ಇವರು ತೊಂದರೆ ಮಾಡಿದ್ದಾರೆ ಅಂತ ಹೇಳಿ ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ. ಅವ್ರು ನನ್ನ ಬಗ್ಗೆ ಹೇಳ್ತಿದ್ದಾರೆ, ಭರತ್ ರೆಡ್ಡಿ ಗೂಂಡ. ನೋಡಮ್ಮ, ಅವನು ಕುಡುಕ, ಡ್ರಗ್ ಅಡಿಕ್ಟೆಡ್. ಅವನು ರೌಡಿಗಳನ್ನ 40-50 ಮಂದಿ ಮನೆ ಮೇಲೆ ಕಳಿಸಿದ್ರಾಗ ತಾವೊಬ್ಬ ಹೆಣ್ಮಗಳಾಗಿ ನೀವು ನಿಮ್ಮ ಮನೆಯಲ್ಲಿದ್ದಾಗ, ನಿಮ್ಮ ಮಕ್ಕಳ ಜೊತೆಯಲ್ಲಿದ್ದಾಗ ಯಾರಾದ್ರೂ ರೌಡಿಗಳು 40-50 ಮಂದಿ ನಿಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ರೆ ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ನಿಮ್ಮ ಮನೆಯವರು ಏನ್ ಮಾಡ್ತಾರೆ ಸ್ಮಿತಾ? ಸುಮ್ಮನೆ ಮನೆಗೆ ಬಾಗ್ಲೇಕೊಂಡು ಕೊಡ್ತೀರಾ? ಬಳ್ಳಾರಿ ಗಲಾಟೆಗೆ ಕಾರಣ ಯಾರು? ಇಲ್ಲ, ಭರತ್ ರೆಡ್ಡಿ ನಮ್ಮನ್ನ ಸಾಯಿಸಾಕ್ ಬಂದಿದ್ದ. ಭರತ್ ರೆಡ್ಡಿ ಈ ರೀತಿಯಲ್ಲಿ ಮಾಡ್ದ. ಭರತ್ ರೆಡ್ಡಿ ಬಂದಿದ್ದು 8:30-9 ಗಂಟೆಗೆ. ಸತೀಶ್ ರೆಡ್ಡಿ ಅವ್ರನ್ನ ಕಲ್ಲು ಹಾಕಿ ಯಾಕೆ 4:30-5 ಗಂಟೆಗೆ ಅವ್ರಿಗೆ ತಲೆ ಹೊಡೆದು ಹಾಕಿದ್ರು. ಅಷ್ಟಕ್ ಮುಂಚೆ ನಮ್ಮ 2:30-3 ಗಂಟೆಗೆ ಲೋಕೇಶ್ ಅನ್ನೋ ಹುಡುಗನ್ಗೆ ಫೋನ್ ಮಾಡಿ ನನ್ನ ಮನೆ ಮುಂದೆ ಬ್ಯಾನರ್ ಹಾಕ್ಬಾರ್ದು ಅಂತ ಹೇಳಿ ಖುದ್ದು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ. ಎಲ್ಲ ವಿಜುವಲ್ಸ್ ನಿಮ್ ಕಣ್ಮುಂದೆ ಇದೆ. ಯಾರು ನಾವು ನಮ್ಮ ಮನೆ ಒಳಗಡೆ ಇದ್ದೀವಿ, ಯಾರು ನಮ್ಮ ಮನೆ ಹತ್ರ ಬಂದ್ರು, ಯಾರು ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ರು, ಯಾರು ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿದ್ರು, ಯಾರು ಫೈರಿಂಗ್ ಮಾಡಿದ್ರು, ಮತ್ತೆ ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿ ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿ, ನಾನು ಕಾರ್ ಇಳಿದ ತಕ್ಷಣ ನನ್ನ ಮೇಲೆ ಫೈರಿಂಗ್ ಮಾಡಿ, ನಮ್ಮ ಕಚೇರಿಗಳ ಮೇಲೆ ಫೈರಿಂಗ್ ಮಾಡಿ ಕಲ್ತೂರಾಟ ಮಾಡಿದ್ದು. ಸುಮಾರು ಒಂದು ಒಳ್ಳೆ ಪ್ರಿಪೇರ್ಡ್ ಆಗಿ ಬ್ಯಾನರ್ ನೆಪದಲ್ಲಿ ಬಂದು ಜಗಳ ತಕ್ಕೊಂಡು ಇಡೀ ನಗರದಲ್ಲಿ ಎಲ್ಲರನ್ನ ಭಯಭ್ರಾಂತರನ್ನಾಗಿ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಿದ್ದವರು ಅವರು. ಭಸ್ಮ ಮಾಡೋಕೆ ಮುಂದಾಗಿದ್ದು ಯಾರು? ಇಲ್ಲಿ ನಮ್ಮ ಹುಡುಗ ತೀರ್ಕೊಂಡು ಹೋಗಿದ್ದಾನೆ ನೋಡಿ. ಅವ್ರ ವಯಸ್ಸು 65, ನನ್ನ ವಯಸ್ಸು 34. ಅವರಿಗೆ ಪೇಷನ್ಸ್ ಇಲ್ಲ. ಪೇಷನ್ಸ್ ಇಲ್ದಂಗೆ ದಾಂಧಲೆ ಮಾಡ್ಬೇಕಂತ ಬಂದಿದ್ದಾರೆ. ಅವರೇ ಬುದ್ಧಿ, ಅವರಂತ ಬುದ್ಧಿ ನನಗಿದ್ದಿದ್ರೆ ಇವತ್ತು ಬಳ್ಳಾರಿ ಭಸ್ಮ ಆಗ್ತಿತ್ತು. ಅಂತ ಬುದ್ಧಿ ನನಗೆ ದೇವ್ರು ಕೊಟ್ಟಿಲ್ಲ. ಬಳ್ಳಾರಿ ಶಾಂತಿಯುತವಾಗಿರ್ಬೇಕಂತ ನಾನು ಹೇಳಿದ್ದು. ಫುಲ್ ಸ್ಟೇಟ್ಮೆಂಟ್ ದಯಮಾಡಿ ತರಿಸ್ಕೊಂಡು ಜನಕ್ಕೆ ಒಂದ್ಸರಿ ತೋರಿಸಿ. ಏನ್ ಜನಾರ್ದನ್ ರೆಡ್ಡಿ ಮನೆ ಸುಡ್ತೀನಿ ಅಂತ ಹೇಳಿದ್ದಾನೆ, ಏನ್ ನಾನು ತಾಳ್ಮೆ ಕಳ್ಕೊಂಡ್ರೆ ಬಳ್ಳಾರಿ ಭಸ್ಮ ಆಗುತ್ತೆ ಅಂತ ಹೇಳಿದ್ದಾನೆ. ಜನಾರ್ದನ್ ರೆಡ್ಡಿನ ಸಾಯಿಸೋದಕ್ಕೆ 1000 ಮಾರ್ಗಗಳು ನನಗೆ ಗೊತ್ತು ಅಂತ ಏನು ಹೇಳಿದ್ದಾನೆ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಫಸ್ಟ್ FIR ಮಾಡಿ ಆ ದ್ವೇಷ ಭಾಷಣದ ಒಂದು ಕಾನೂನಿನಲ್ಲಿ ಅವನ್ನ ಅರೆಸ್ಟ್. ಕ್ರಿಮಿನಲ್ ಹಿನ್ನೆಲೆ ಇರೋದು ಯಾರಿಗೆ? ಅವ್ರು ಯಾವಾಗ್ಲೂ ಮ್ಯಾನಿಪುಲೇಷನ್ ಮಾಡ್ಕೊಂಡೆ ಬಂದಂತವ್ರು. ಅವರು ಇಷ್ಟಕ್ಕೆ ಮುಂಚೆ ಬೇರೆ ಬೇರೆ ಶಾಸಕರಿದ್ದಾಗ, ಅನಿಲ್ ಲಾಡ್ ಮನೆಗೆ ಹೋಗಿ ಇದೇ ರಾಮುಲು ಪೆಟ್ರೋಲ್ ಹಾಕಿ ಮನೆಯೆಲ್ಲ ಸುಡ್ತಾನೆ, ಗಾಡಿ ಭಸ್ಮ ಮಾಡ್ಬಿಡ್ತಾನೆ ಅನಿಲ್ ಲಾಡ್. ಅಷ್ಟಕ್ಕೆ ಮುಂಚೆ ಬೇರೆ ಶಾಸಕರಿದ್ದಾಗ ಅವ್ರ ಮನೆಗಳಿಗೆ, ಬೇರೆಯವರು ಲೀಡರ್ಗಳಿದ್ದಾಗ ಅವ್ರ ಮನೆಗಳಿಗೆ ಹೋಗಿ ಇವರೆಲ್ಲ ದಾಂಧಲೆವನ್ನು ಮಾಡಿ ಏನೇನು ಕ್ರಿಯೇಟ್ ಮಾಡಬೇಕು ಮಾಡ್ತಾರೆ. ಮೊನ್ನೆ ಇವೆಲ್ಲ ನೋಡ್ಕೊಂಡು ಇದೇ ರೀತಿಯಲ್ಲಿ ಭರತ್ ರೆಡ್ಡಿ ಹತ್ರ ಕೂಡ ನಾವು ಬಿಹೇವ್ ಮಾಡಬಹುದು ಅಂತ ಇಂಟೆನ್ಷನ್ ಅವ್ರು ಇರ್ಬೋದು. ನಾನು ಮನೆ ಸುಟ್ಬಿಡ್ತೀನಿ ಅಂತ ಹೇಳಿದ್ದವನು ಕ್ರಿಮಿನಲ್ ಅಲ್ದಂಗೆ ಇನ್ನೇನಾಗ್ತಾರೆ ಸ್ಮಿತಾ ಅವ್ರೆ?
ನಾನು ತಾಳ್ಮೆ ಕಳ್ಕೊಂಡ್ರೆ ಬಳ್ಳಾರಿನೇ ಭಸ್ಮ ಆಗ್ಬಿಡುತ್ತೆ ಅಂತ ಹೇಳ್ತಾ ಇರುವಂತವನು ಕ್ರಿಮಿನಲ್ ಅಲ್ಲದೆ ಇನ್ನೇನಾಗ್ತಾನೆ ಅವನು? ಯಾವ ಕೇಸಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವ ಕೇಸು ಅದಕ್ಕೆ ಸಂಬಂಧಪಟ್ಟ ಕಾನೂನು ಅನ್ನೋದು ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಅನಾವಶ್ಯಕವಾಗಿ ಅವನು ಮಾಡಿರೋ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಅವನಿಗೆ ಆಗ್ತಾ ಇಲ್ಲ. ನಾವು ನಿನ್ನೆ ಮನೆ ಸುಡ್ತೀನಿ ಅಂತ ಹೇಳ್ತಾನೆ, ಬಳ್ಳಾರಿ ಭಸ್ಮ ಮಾಡ್ತೀನಿ ಅಂತ ಹೇಳ್ತಾನೆ, ನಾನು ಅವನ ಕತೆ ನೋಡ್ತೀನಿ ಅಂತ ಹೇಳ್ತೇನೆ. ಅವ್ರನ್ನ ಸಾಯಿಸಬೇಕು ಅಂದ್ರೆ 1000 ಮಾರ್ಗಗಳಿದೆ ಅಂತ ಹೇಳಿ ಮೀಡಿಯಾದಲ್ಲಿ ಕಂಪ್ಲೀಟ್ ಕುಡಿದ ಅಮಲಲ್ಲಿ ಅವ್ನು ನೋಡಿ, ನೀವು ಟಿವಿಗಳಲ್ಲಿ ನಿನ್ನೆ ಮಾತಾಡಿದ್ರಲ್ಲಿ ಕಣ್ಣು ಮುಚ್ಕೊಂಡ್ಬಿಡ್ತಾ ಇದ್ದಾನೆ. ಫುಲ್ ಕುಡಿದು ಕಂಪ್ಲೀಟ್ ಅವನೇ ಡ್ರಗ್ ಅಡಿಕ್ಟ್. ಕ್ರಿಮಿನಲ್ ಕೇಸ್ ಇರೋದು ಯಾರ ಮೇಲೆ? ಮೇಡಮ್, ನನಗೆ ನೋಡಿ, ನನ್ನ ಮೇಲೆ ಏನ್ ಕ್ರಿಮಿನಲ್ ಕೇಸಸ್ ಇಲ್ಲ. ಫಾಲ್ಸ್ ಕೇಸಸ್ ಏನ್ ಎಲೆಕ್ಷನ್ ಟೈಮಲ್ಲಿ 2-3 ಇವರೇ ಹಾಕ್ಸಿದ್ರು ಬೇರೆಯವ್ರ ಕಡೆ, ಅವು ಕೂಡ ಕೋರ್ಟ್ ಹೊಡೆದಾಕಿದೆ. ನನ್ನ ಇತಿಹಾಸದಲ್ಲಿ ನನ್ನ ಮೇಲೆ ಒಂದು ಯಾರ ಹತ್ರ ಜಗಳಕ್ಕೆ ಹೋಗಿದ್ ಕೇಸು ಇಲ್ಲ. ಒಂದು ಕೇಸ್ ಏನ ನನ್ನ ಮೇಲೆ, ನನ್ನ ಸ್ಕೂಲ್ ಲೈಫ್ ಇಂದ ಇವಾಗವರೆಗೆ ಜಗಳಕ್ಕೆ ಹೋಗಿದ್ದ ಭರತ್ ರೆಡ್ಡಿ ಅಂತ ಒಂದು ಕೇಸ್ ಕೂಡ ತೋರಿಸ್ಬಿಟ್ರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ. ನಿಮಗೆ ಮೀಡಿಯಾಗೆ RTI ಇದೆ. ನಾನು 40 ತಿಂಗಳು ಇಲ್ಲಿ ಮಂತ್ರಿಯಾಗಿದ್ದಾಗ, ನನ್ನ ಸಹೋದರ ಶ್ರೀರಾಮುಲು ಮಂತ್ರಿಗಳಾಗಿದ್ದಾಗ RTI ಆಕ್ಟ್ ಅಲ್ಲಿ ಇದೇ ದೊಡ್ಡ ದೊಡ್ಡ ಕುಟುಂಬಗಳು ಯಾರಾದ್ರೂ ಕೂಡ ಏನೇ ಆದ್ರೂ ಬಳ್ಳಾರಿಯಲ್ಲಿ ಶಾಂತಿ ಅಭಿವೃದ್ಧಿ ಇತ್ತ ಅಥವಾ ಈ ರೀತಿ ಘಟನೆಗಳು ನಡೆದಿತ್ತ ಅನ್ನೋದು ನೀವೇ RTI ಮೂಲಕ ತಿಳ್ಕೊಂಡು ಒಂದು ಸ್ಪೆಷಲ್ ಸ್ಟೋರಿ ಮಾಡಿ ಅವತ್ತು ನಾನು ಬಂದು ನಿಮಗೆ ನನ್ನ ಬಗ್ಗೆ ಏನಾದ್ರೂ ಒಂದು ಸಣ್ಣ ಕಪ್ಪು ಚುಕ್ಕೆ ಇದ್ರೆ ಕೂಡ ನಾನು ಮಾತಾಡ್ತೀನಿ. ನೋಡಿದ್ರಲ್ಲ, ಬಳ್ಳಾರಿ ಬ್ಯಾಟಲ್ ನಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ವಾಗ್ಯುದ್ಯವನ್ನ. ಈ ಮಾತಿನ ಮಲ್ಲಯುದ್ಧ ಇನ್ನು ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕಾಗುತ್ತೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ.